ಕಾಯಕ ಉತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಭಾಗದ ದಿವ್ಯ ಶಕ್ತಿ, ನಡೆದಾಡುವ ದೇವರೆಂದೇ ಪ್ರಸಿದ್ಧಿ ಹೊಂದಿರತಕ್ಕಂಥ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರ ಪಾದಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ, ಅದೇ ರೀತಿ ನಮ್ಮ ಬಸವ ಕಲ್ಯಾಣದ ಗವಿಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಪಾದಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ, ಹಾಗೂ ನಮ್ಮ ಭಾಗದ ಹೆಸರಾಂತ ಮಠಗಳ ಆಲಯ ಮಂಠಾಳ ಗ್ರಾಮದ ಚೌಕಿ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ಪಾದಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ, ಹಾಗೂ ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಮಿಸುತ್ತ, ನಮ್ಮ ಅಂಬರಾಯ ಉಗಾಜಿ ಸರ್ ಅವರು ಮಾತಾಡತ್ರ ನನಗೆ ಹೆಂಗೆ ಅನ್ಸ್ಲತ್ತಿತ್ತು ಅಂದ್ರೆ 1947ರ ಸಮಯದಲ್ಲಿ ಭಗತ್ ಸಿಂಗ್ ಅವರೇ ಮಾತಾಡತ್ತೀರೇನೋ ಅಂದಂಗ ನನಗೇನಪ್ಪ ಅಂದ್ರೆ ಒಂದು ಭಾಸ ಆಗ್ತಿತ್ತು. ನಾವು ಸಾಕಷ್ಟು ವರ್ಷದಿಂದ ಅವರನ್ನು ನೋಡ್ತೀವಿ, ಅವರನ್ನ ಪಾಲನೆ ಮಾಡ್ತೀವಿ. ಅವರಿಗೆ ಭೇಟಿ ಆಗೋದಂದ್ರೆ ನಮಗೆ ಪಂಚಪ್ರಾಣ. ಈ ಪೂರ್ವಭಾವಿ ಸಭೆಯಲ್ಲಿ ಹಾರ್ಕೂಡ್ ಮುತ್ತೇರು ಹೇಳಿದ್ರು, ಈ ಉಪನ್ಯಾಸ ಈ ಸರ್ತಿನೂ ಅವ್ರದೇ ಅಂತೇಳಿ. ನಮಗೆ ಅತ್ಯಂತ ಸಂತೋಷ ಆಯ್ತು ಅವತ್ತು. ಇನ್ನೊಂದು ಸರ್ತಿ ಏನಪ್ಪಾ ಅಂದ್ರೆ ಭಗತ್ ಸಿಂಗ್ ಅವರಿಗೆ ಭೇಟಿ ಆಗಂತ ಸಮಯ ಏನಪ್ಪಾ ಅಂದ್ರೆ ಬಂತು ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ನಮ್ಗೆ ಅವಾಗ ಗೊತ್ತಾಯ್ತು. ಇವತ್ತ ಹಾರ್ಕೂಡ್ ಮುತ್ಯಾರ ಒಂದು ಆಶೀರ್ವಾದ, ಒಂದು ದಿವ್ಯ ದೃಷ್ಟಿಯಿಂದ ಕಾಯಕ ಉತ್ಸವ ಏನಪ್ಪಾ ಅಂದ್ರೆ ಧಾಪುಗಾಲ್ ಹಾಕೋತ ಇವತ್ತೇನಪ್ಪಾ ಅಂದ್ರೆ ಬಹಳ ವಿಜೃಂಭಣೆಯಿಂದ ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಅವರ ಒಂದು ಈ ಯಶಸ್ಸಿಗೆ ಮೂಲ ಕಾರಣಕರ್ತರೇ ಅಂದ್ರೆ ಹಾರ್ಕೂಡ್ ಮುತ್ತೇರು ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಬರಾಯ ಉಗಾಜಿ ಸರ್ ಎಲ್ಲ ಹೇಳಿಬಿಟ್ರ, ನಾವೇನು ಹೆಚ್ಚಿಗೆ ಹೇಳೋದಿಲ್ಲ, ಸಮಯನೂ ಬಹಳಷ್ಟು ಕಡಿಮೆ ಇದೆ. ಆದ್ರೂ ಕೂಡ ಈ ಕಾಯಕ ಅಂತ ಬಂದಾಗ ನನ್ನ ವೃತ್ತಿಯು ಕೂಡ ಇದಕ್ಕೆಲ್ಲೋ ಒಂದ್ ಕಡೆ ಹೋಲಿಕೆ ಆಯ್ತು. ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವು ಕಮರ್ಷಿಯಲ್ ಟ್ಯಾಕ್ಸ್ ಅಂದ್ರೆ GST ಅಂತ ಕೇಳಿರ್ತೀರಿ ನೀವೆಲ್ಲ. DXC ಟ್ಯಾಕ್ಸ್ ಕಟ್ಟೋದು ಎಲ್ಲರ ದೊಡ್ಡದವ್ರ ಹೋಟೆಲ್ ಹೋದಾಗ, ಎಲ್ಲೆಲ್ಲ ದೊಡ್ಡ ಅಂಗಡಿಗೆ ಹೋದಾಗ ಏನಪ್ಪಾ ಅಂದ್ರೆ ಗೊತ್ತಾಯ್ತಿರ್ತದೆ ನಿಮಗೆ. ಸಣ್ಣ ಅಂಗಡಿಗೆ ಹೋದ್ರೆ ಗೊತ್ತಾಗಲ್ಲ. ಯಾಕೆ ಹಂಗೆ ಯಾಕಪ್ಪ ಅಂದ್ರೆ 40 ಲಕ್ಷಕ್ಕಿಂತ ಹೆಚ್ಚಿಗಿದ್ರೆ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ರೂಲ್ಸ್ ಅದ. 40 ಲಕ್ಷಕ್ಕಿಂತ ತೆಳಗೆ ವ್ಯಾಪಾರ ಇತ್ತು ಒಂದು ವರ್ಷಕ್ಕೆ ಅಂದ್ರೆ ಅವ್ರಿಗೆ GST ತೆಗೆಸಬೇಕಾಗಿಲ್ಲ. ಸಣ್ಣ ವ್ಯಾಪಾರ ಅಂತ ಹೇಳಿ ಸರ್ಕಾರ ಏನ್ ಮಾಡ್ಯದ, ಅವ್ರಿಗೆ ಮಾಫ್ ಮಾಡಿಬಿಟ್ಟು, ನೀವು ಏನೇ ಎಷ್ಟಾದ್ರೂ ಬಿಸ್ನೆಸ್ ಮಾಡ್ರಿ, ಒಂದು ವರ್ಷಕ್ಕೆ ಏನಪ್ಪಾ ಅಂದ್ರೆ 40 ಲಕ್ಷಕ್ಕಿಂತ ಕೆಳಗೆ ಇರ್ಬೇಕು ನಿಮ್ ಟರ್ನ್ ಓವರ್. ಅವಾಗಿತ್ತಂದ್ರೆ ನಿಮಗೆ ಏನು GST ಬೇಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಕೆಲವೊಂದು ಬಹಳಷ್ಟು ವ್ಯಾಪಾರಸ್ಥರಿಗೆ, ಅಲ್ಲಿ ಮಳಿಗೆಗಳಿಗೆ, ಗೋಡಾಮ್ಗಳಿಗೆ ಹೋಗಿರ್ತೀನಿ. ಆ ಒಂದು 12ನೇ ಶತಮಾನದಲ್ಲಿರ್ತಕ್ಕಂಥ ಕಾಯಕ ಮತ್ತು ಈಗ 21ನೇ ಶತಮಾನದಲ್ಲಿರ್ತಕ್ಕಂಥ ಒಂದು ಕಾಯಕಕ್ಕೆ ಬಹಳಷ್ಟು ವ್ಯತ್ಯಾಸ ಏನಪ್ಪಾ ಅಂದ್ರೆ ನನಗೆ ಕಾಣಿಸ್ತದೆ. ಇಟ್ಟತನ ನಮ್ಮ ಅಂಬರಾಯ ಉಗಾಜಿ ಸರ್ ಅವರು ಹೇಳಿದ್ರು. ಈಗ ನಾವು ಮಾಡ್ತಿರ್ತಕ್ಕಂಥದ್ದು ಪಕ್ಕ ಬಿಸ್ನೆಸ್, ಅವ್ರು ಮಾಡ್ತಕ್ಕಂಥದ್ದು ಪಕ್ಕ ಕಾಯಕ. ಕಾಯಕ ಅಂತಕ್ಕಂಥದ್ದು ಶಬ್ದದಾಗೆ ಅದ. ಯಾರು ವ್ಯಾಪಾರಕ್ಕೆ ಬರ್ತಾರ ಅವ್ರಿಗೂ ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದು, ಅದಕ್ಕೇನಂತೀವಿ ಅಂದ್ರೆ ನಾವು ಕಾಯಕ ಅಂತಕ್ಕಂಥದ್ದು ಶಬ್ದ ಏನಪ್ಪಾ ಅಂದ್ರೆ ನಾವು ಬಳಸ್ತೇವೆ. ಆದ್ರೆ ಈಗ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪಕ್ಕ ಬಿಸ್ನೆಸ್ ಅದ. ನಾನು ಒಂದ್ 2 ಉದಾಹರಣೆ ಕೊಟ್ಟೆ, ಯಾಕಂದ್ರೆ ಸಮಯ ಬಹಳ ಕಡಿಮೆ ಅದ. ಆ ಟ್ಯಾಂಕರ್ ಏನಪ್ಪಾ ಅಂದ್ರೆ ಇಲ್ಲೇ ಒಬ್ಬರು ದುಕಾನ್ದಾಗ ಏನಪ್ಪಾ ಅಂದ್ರೆ ಎಣ್ಣೆ ಇಳಿತಿದ್ರು, ಉಂಬಾ ಎಣ್ಣೆ, ಊಟ ಮಾಡ್ತಕ್ಕಂಥ ಎಣ್ಣೆ. ಅವ ಬಂದು ಹಿಡಿದು ಆಮೇಲೆ ನನಗೆ ಹೇಳ್ದ, ಇದು ಊಟ ಮಾಡೋ ಎಣ್ಣೆ ಅಂತ ಹೇಳ್ತಾನ್ರಿ, ಇದ್ರದಾಗ ಊಟ ಮಾಡೋದು ಎಣ್ಣೆ ಇಲ್ಲ, ಇದ್ರದಾಗ ಏನಪ್ಪಾ ಅಂದ್ರೆ ಹತ್ತಿ ಎಣ್ಣೆ ಅದ, ಅದು BT ಕಾಟನ್ ಎಣ್ಣೆ ಅದ ಅಂತ ಹೇಳ್ದ. BT ಕಾಟನ್ ಅಂದ್ರೆ ಹತ್ತಿ ಇರ್ತದ ನೋಡ್ರಿ, ಹತ್ತಿ ಕಾಯಿಗೆ ಏನಪ್ಪಾ ಅಂದ್ರೆ ಕಾಯಿ ಕೊರಕ ಅಂತಕ್ಕಂಥ ಹೊಳ ಬರ್ತದ್ರಿ. ಅದಕ್ಕೆ ರೈತರು ಏನ್ ಮಾಡ್ತಾರೆ, ಎಣ್ಣೆ ಹೊಡಿತಿರ್ತಾರ. ಆ ಎಣ್ಣೆ ಹೊಡೆಯೋದು ತಪ್ಪಸ ಸಲಕಿನ ಸೈಂಟಿಸ್ಟ್ಗಳು ಏನ್ ಮಾಡ್ಯಾರ ಅಂದ್ರೆ ಒಂದು ಹೊಸ ತಳಿ ಕಂಡಿಡ್ದಾರ. ಅದು BT ಕಾಟನ್ ಅಂತೇವ್ ನಾವು. ಅದಕ್ಕೆ ಈಗೆಲ್ಲ ಬೆಳೆಯೋದು ಹೆಚ್ಚಿಗೆ BT ಕಾಟನ್ನೇ. ನಮ್ಮ ಭಾಗದಾಗ ಬೆಳೆಯಲ್ಲ, ಅದು ಗೊತ್ತಿಲ್ಲ. ಅದು ಹುಳ ಗಿಡದ ಮೇಲೆ ಏನಪ್ಪಾ ಅಂದ್ರೆ ಯಾವ್ದನ್ನು ಭಾಗ ತಿಂತಪ್ಪ ಅಂದ್ರೆ ಸಾಯ್ತು ತಾನೇ, ಎಣ್ಣೆ ಹೊಡೆಯೋದ್ ಬೇಕಾಗಿಲ್ಲ. ಅಂತ ತಳಿ ಅದ ಅದು ನೋಡ್ರಿ. ಎಂತದ ಅದ್ರದಾಗ ಜೀನ್ ಹಾಕಿರ್ತಾರ, ಅದಕ್ಕೆ ಎಣ್ಣೆ ಹೊಡೆಯೋದ್ ಬೇಕಾಗಿಲ್ಲ. ಅದು ಬಂದ್ ಏನಪ್ಪಾ ಅಂದ್ರೆ ಅದು ತಿಂತಂದ್ರೆ ಗಂಟ್ಲಾಗೆ ಸಿಗಿಬಿದ್ದೇನಪ್ಪಾ ಅಂದ್ರೆ ಗಂಟ್ಲಾಗ ಏನಪ್ಪಾ ಅಂದ್ರೆ ವಿಷ ಆಯ್ತದ, ಅದು ಸಾಯ್ತದ ಹುಳ.
ಅಷ್ಟು ಡೇಂಜರ್ ಅದು ಬಿಟಿ. ಅಂಥದ್ರದ್ದು ಎಣ್ಣೆ ಏನಪ್ಪಾ ಅಂದ್ರ ಬೀಜ ಹತ್ತಿ ತೆಗೆದ ಮೇಲೆ ಅದು ಒಕಟಬೇಕು, ಎದಕ್ಕೂ ಯೂಸ್ ಆಗಲ್ಲ. ಅಂತ ಬೀಜ ಏನಪ್ಪಾ ಅಂದ್ರೆ ಖರೀದಿ ಮಾಡಿ ಎಣ್ಣೆ ಹಿಡಿಸಿ ಉಂಬ ಎಣ್ಣೆ ಅಂತ ಮಾರ್ಲತ್ತಾರ ಮಾರ್ಕೆಟ್ದಾಗ. ಇವತ್ತು ಸದ್ಯ ಬರ್ರಿ ನೀವು ಬೀದರ್ದಾಗ ಕರ್ಕೊಂಡು ಹೋಗ್ತೀನಿ ಅನ್ನೊಂದು ಫ್ಯಾಕ್ಟ್ರಿಗಳವ, ಆ ಫ್ಯಾಕ್ಟ್ರಿದಾಗ ಚಾಲು ಆಗಿ ಹಿಡಿದು ಮೂವತ್ತು ತನಕ ಎಲ್ಲ ಡೂಪ್ಲಿಕೇಟ್ ಮಾಲೆ. ಅಂಥವು ಏನಪ್ಪಾ ಅಂದ್ರೆ ಸಾಕಷ್ಟವ. ಈಗ ಪಾರ್ಲೆ ಬಿಸ್ಕಿಟ್ ಅಂತ ಇರ್ತದ, ಪಾರ್ಲೆನೇ ಇರ್ತದ, ಒಳಗೆ ಡೂಪ್ಲಿಕೇಟ್ ಇರ್ತದ. ಈಗ ಅದು ತಿಂದೋ ಎಲ್ಲಿ ಹೋಯ್ತಾನೆ ಹೇಳ್ರಿ. ಈಗ RTO ಆಫೀಸ್ ಅದ ಇಲ್ಲಿ ಹುಮನಾಬಾದ್ RTO ಆಫೀಸ್ ಇಂಡಸ್ಟ್ರಿಯಲ್ ಏರಿಯಾ ಅದ. ಅಲ್ಲಿ ಒಂದೊಂದು ಫ್ಯಾಕ್ಟ್ರಿ ಹೋದ್ರದ್ದು 150-200 crore ರೂಪಾಯಿ ಟರ್ನ್ ಓವರ್ ಅದ ಒಂದೊಂದು ವರ್ಷಿಗೆ. ನಾವೆಲ್ಲ ಅಕೌಂಟ್ಸ್ ಹೋದ್ರಪ್ಲೆ ಅಕೌಂಟ್ಸ್ ತೆಗಿತೇವೆ ನಾವು. 100 ಕೋಟಿ 200 ಕೋಟಿ ಟರ್ನ್ ಓವರ್ ಅದ. ಅಲ್ಲಿ ವಿಶ್ವಾಸ ಹಾಡಕ್ ಬರಲ್ಲ, ಅಲ್ಲಿಂದ ಖಬಾ ತಯಾರು ಮಾಡ್ತಾವ. ಬರ್ರಿ ನಿಮಗೆ ತೋರಿಸ್ತೀನಿ ನಾ. ಅವ್ರು ಬಿಹಾರದವ್ರ ಒಂದು ನಾವು ಜೀಪ್ ತಗೊಂಡು ಒಳಗೆ ಹೋದಾಗ ನಮಗೆ ತಿನ್ರ ಅಂತೇಳಿ ಒಂದೊಂದು ಕಿಲೋ ಪಟ್ಟ ಒಂದ್ ಅಗಳು ಬಾಯ್ದಾಗ ಹಾಕಿಲ್ಲ. ನಮ್ಮ ಮಂದಿ ಜೊತೆ ಬಂದವ್ರು ಒಬ್ರು ಒಂದ್ ಅಗಳು. ಇವತ್ತು ನೀವು ಏನಾರ ಮಾರ್ಕೆಟ್ದಾಗ ಸ್ವೀಟ್ ಗಿಟ್ ಅದು ಹುಮನಾಬಾದ್ದಾಗ ಅದ, ನಾ ಎಲ್ಲಿ ಕಳಿಸ್ತಪ್ಪ ಅಂದ್ರೆ ಹುಮನಾಬಾದ್ದಾಗ ಪೂರ ಹೋಯ್ತದ್ರಿ ಅನ್ನವ. ಅವತ್ತಿನ ಹಿಡಿದು ನಾ ಸ್ವೀಟ್ ತಿಂಬದ್ ಬಿಟ್ಟಿ. ಅಂತ ಸ್ವೀಟ್ ತಿಂದ್ರೆ ನಾವು ಎಲ್ಲಿ ಬದುಕ್ತೇವೆ ಹೇಳ್ರಿ. ಅದ್ರದಾಗ ಒಂದ್ ಹನಿ ಹಾಲು ಇಲ್ರಿ ಅಪ್ರ. ಚೀಲಗಳವ ಇದ್ದಂದು ಚಂದಿ ಹೆಂಗ್ ಕೊಡ್ತಾರ ನೋಡ್ರಿ, ಹೆಂಗ ಏನ್ ಮಾಡ್ಯಾನ ಹಾಲಿನ ಪೌಡರ್ ಚೀಲಗಳವ. ಸಕ್ರಿ ಚೀಲ ಏನಪ್ಪ ಅಂದ್ರ ಅದು ಬಿ ಪೌಡರ್ ಕೆಮಿಕಲ್ ಅದ. ಕಡೈಗಳವ ಈ ಕಡೆ ಒಂದು 20 ಈ ಕಡೆ ಒಂದು 20 ಕಡೈಗಳವ. ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅವ. ಅವು ಬತ್ಲೇನೆ ಇರ್ತಾವ, ಲುಂಗಿ ಸುತ್ತಗೋತಾವ. ಆ ಪಶಿನ ಗಿಶಿನ ಎಲ್ಲ ಒಳಗೆ ಉಪ್ಪು ಹಾಕದೆ ಹತ್ತಲ್ಲ. ಅದು ಚಾಲು ಮಾಡಿ ಏನಪ್ಪಾ ಅಂದ್ರೆ ನೀರು ಕುದಿಸ್ತಾರ ಅಷ್ಟೇ. ನೀರು ಕುದಿಸಿ ಪೌಡರ್ ಹಾಕ್ತಾರ, ಸಕ್ರಿ ಹಾಕ್ತಾರ. ಯಾ ಕಲರ್ ಬೇಕು ಆ ಕಲರ್, ಬಂಗಾರ ಕಲರ್ ಬೇಕಂದ್ರು ಅದನ್ನ ಹಾಕಿ ಕೊಟ್ಟು ಬಿಡ್ತಾರ. ಅದೇ ಏನಪ್ಪಾ ಅಂದ್ರೆ ರೆಡಿಯಾಗಿ ಇವತ್ತು ಎಲ್ಲ ಕಡೆ ಸ್ವೀಟ್ ಏನಪ್ಪಾ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಲತ್ತು. ಇವತ್ತು ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗ್ಯದ. ಮನೆಗೆ ಒಬ್ರಿಗೆ ಕ್ಯಾನ್ಸರ್ ಆಲತ್ತು. ಮನೆಗೆ ಒಬ್ರಿಗೆ ಯಾಕೆ ಕ್ಯಾನ್ಸರ್ ಆಲತ್ತದಪ್ಪ ಅಂದ್ರೆ ಇಂಥದ್ದು ಸೇವನೆ ಮಾಡೋದ್ರದಿಂದೆ. ಅದಕ್ಕೆ ದಯಮಾಡಿ ಈ ವೇದಿಕೆ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಯಾರು ಪ್ಯಾಕ್ಡ್ ಫುಡ್ ತಗೋಬೇಡ್ರಿ. ಪಾಕೆಟ್ ಮನ್ಯಾಗ ಪಾಕೆಟ್ ಏನ್ ಇರ್ತಾವ ನೋಡ್ರಿ, ಪಾಕೆಟ್ ಮಾಡಿ ಫುಡ್ ತಗೋಬೇಡ್ರಿ. ಮನೆಗೆ ಏನಪ್ಪಾ ಅಂದ್ರೆ ಗಾಣ ಹಿಡಿಸ್ಕೊಂಡು, ಮನೆಗೆ ಹಿಟ್ಟು ಹಿಡಿಸ್ಕೊಂಡು, ಮನೆಗೆ ತಯಾರು ಮಾಡಿ ಊಟ ಮಾಡ್ರಿ ದಯಮಾಡಿ. ಇವತ್ತು ಏನ್ ಮಾಡ್ಬೇಕು ಅನಿವಾರ್ಯ ಅಂತಂದ್ರೆ ರೊಟ್ಟಿ ಮಾಡೋ ಮಷಿನ್ ಬಂದವ್. ರೊಟ್ಟಿನೂ ಮಷಿನೇ ಮಾಡ್ಲತ್ತು. ಇಂಥ ಪರಿಸ್ಥಿತಿ ಏನಪ್ಪಾ ಅಂದ್ರೆ ನಾ ಈಗ ಬರಾಗ ಒಂದು ಉದ್ಯೋಗ ಮಾಡಿ ಬರಾಗ ವಿಡಿಯೋ ನೋಡ್ದ. ಅಮೆರಿಕಾದಾಗ ತೋರ್ಸತ್ತಿತ್ತದು. ಅಮೆರಿಕಾ ಅಂದ್ರೆ ಬಹಳ ದೊಡ್ಡ ಕಂಟ್ರಿ, ಭಾರಿ ಅದಪ್ಪ, ಎಲ್ಲ ಭಾರಿ ರೋಡ್, ಭಾರಿ ಕಾರ್ ಬಂಗ್ಲಾ ಎಲ್ಲ ತೋರ್ಸ್ಲತ್ತಿಳಕಿ. ಇಂಡಿಯಾದಕ್ಕಿ ಇದ್ದು ಆ ತೋರ್ಸಿ ಏನಪ್ಪಾ ಅಂದ್ರೆ ಅಡಿಗೆ ಮಾಡಕ್ಕೆ ಅಂತಕ್ಕೆ ಅಲ್ಲಿ ಅಡಿಗೆ ಮಾಡ್ತಾಳಂತ. ಇಲ್ಲಿಂದಕಿನೇ ಅಡಿಗೆ ಮನೆಯಾಗ ಹೋಗಿ 3-4 ನಮನ ಪಲ್ಯ ಮಾಡಿದ್ರು. ನಾ ಖುಷಿ ಅದ ನೋಡ್ರಿ, ಒಂದೇ ದಿನದಾಗ ಒಂದು ಊಟ ಮಾಡಕ್ 4 ಪಲ್ಯ ಮಾಡ್ತಾರೇನೋ ಅಂತ ನಾ ತಿಳ್ಕೊಂಡ. ಆಕಿ ಹಳ್ಳಿಗೆ ಏನ್ ಹೇಳಿದ್ರು, ಇವತ್ತು ಸೋಮವಾರ ಅದ 4 ಪಲ್ಯ ಮಾಡಿಟ್ಟಿದೀಗ, ಮುಂದಿನ ಸೋಮವಾರ ತನ ಅವ್ರು ಇದೇ ಉಣ್ತಾರ ಅಂದ್ರು ಆಕಿ. ನೋಡ್ರಿ ಪರಿಸ್ಥಿತಿ ಅಮೆರಿಕಾದ. ನಾ ಅಂದ ಭಾರತ ದೇಶ ಭಾರಿ ಅದ ರೀ ಅಂದ. ಅದು ಫ್ರೀಜ್ದಾಗ ಬಿಡಲ್ಲ ಅಂತೀರಿ, ಅದು ಪಲ್ಯ ಡೀಪ್ ಫ್ರೀಜರ್ ಅಂತವ ರೀ. ಡೀಪ್ ಫ್ರೀಜರ್ ಅಂತವ ಅಂದ್ರೆ ಅದು ಪೂರಾ ಜೀರೋ ಮಾಡಿ ಬಿಡ್ತದ. ಒಳಗಿಂದ ಏನಿದ್ದು ನೀವು ಹೊರಗೆ ತೆಗೆದು ಮತ್ತೆ ಅದಕ್ಕೆ ಅರ್ಧ ಗಂಟೆ ಇಟ್ಟು ಕರಗಿದ ಮೇಲೆ ಮತ್ತೆ ಗರಂ ಮಾಡ್ಬೇಕು. ಅದಕ್ಕೆ ಗರಂ ಮಾಡಿ ಮತ್ತೆ ಫ್ರೆಶ್ ಪಲ್ಯ ಅದ ಅಂತ ಅನ್ಕೋತ ತಿನ್ಬೇಕು ಇರೋದದು. ಅಂದ್ರೆ ಕಾಯಕದ ಇಂತ ಎಷ್ಟು ಮಹತ್ವ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥದ್ದು, ಯಾವ ರೀತಿ ವಾತಾವರಣ ಅದ, ವಿದೇಶದಾಗ ಇದ್ದಿರ್ತದ ಎಂತ ವಾತಾವರಣ ಅದ. ಮತ್ ಇವತ್ತು ಈ ರೀತಿ ಆಲಕ್ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಒಂದು ದುರಾಶೆ ಏನಪ್ಪಾ ಅಂದ್ರೆ ಕಾರಣ ಅದ. ಇವತ್ತು ನೋಡ್ರಿ, ನಾವು ದುರಾಶೆ ಪಟ್ಟು ಏನ್ ಮಾಡ್ತೇವೆ, ಹೆಚ್ಚಿಗೆ ಗಳಿಸ್ಬೇಕಂತೇಳಿ ಅನ್ನೋದಂದ್ರೆ ಮತ್ತೊಬ್ರಿಗೆ ಟೋಪಿ ಹಾಕ್ತೇವೆ. ನಾ ಮತ್ತೊಬ್ರಿಗೆ ಟೋಪಿ ಹಾಕ್ದೇವ್ ಅಂದ್ರೆ ನಮಗ್ 10 ಮಂದಿ ಟೋಪಿ ಹಾಕ್ತಾರ. ಎಲ್ಲ ಅಲ್ಲೇ ಬರ್ತದದು. ನಾ 1 ಕೋಟಿ ಗಳಿಸಿದ ಅಂತ ಹೇಳ್ತಾನ, 1 ಕೋಟಿ ಕಳ್ಕೊತನ್ನು ಕೊನೆಗೆ ಏನದ ನಮ್ದು ಏನ್ ಶುದ್ಧ ಕಾಯಕ ನೋಡ್ರಿ ಅಷ್ಟೇ ಉಳಿತು. ಅದಕ್ಕ ಯಾರು ಏನಪ್ಪಾ ಅಂದ್ರೆ ದುಡ್ಡಿಗೆ ವ್ಯಾಮೋಹ ಪಡ್ಬಾರ್ದು. ಇವತ್ತು ದುಡ್ಡಿಗೆ ವ್ಯಾಮೋಹ ಪಟ್ಟೆ ಏನಪ್ಪಾ ಅಂದ್ರೆ ತಂದೆ ತಾಯಿಗೆ ಹೊರ ಹಾಕ್ಲತ್ತಿದ್ದೇವೆ ನಾವು. ಅಂತ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ದೇಶದಾಗ ಒಂದು. ಅದಕ್ಕೆ ಏನಪ್ಪಾ ಅಂದ್ರೆ ಕಾಯಕದ ಪರಿಕಲ್ಪನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಎಲ್ಲಾದ್ರ ಅಲ್ಲದ್ರೆ ಇವತ್ತು ಹಾರ್ಕೋಡ್ ಮುತ್ತರ ಒಂದು ಆಶೀರ್ವಾದದಿಂದ ಏನಪ್ಪಾ ಅಂದ್ರೆ ಕಾಯಕದ ಪರಿಕಲ್ಪನೆ ಕೊಡ್ತಕ್ಕಂಥ ಕಾಯಕ ಏನಪ್ಪಾ ಅಂದ್ರೆ ಉತ್ಸವ ಇವತ್ತು ಆಲತ್ತ. ಅಂದ್ರೆ ನಿಜವಾದ ಒಂದು ಕಾಯಕದ 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಕಾಯಕ ಏನಪ್ಪಾ ಅಂದ್ರೆ ನಮ್ಮ ಜೀವನದಾಗ ನಾವು ಅಳವಡಿಸ್ಕೊಂಡೇವ ಅಂದ್ರೆ ಒಂದು ಸುಂದರ ಸಮಾಜ ಮಾಡಬಹುದು. ದಯಮಾಡಿ ನಾನು ಹೆಚ್ಚು ಸಮಯ ತೋಳಲಾರ್ದೇನೆ ಸಾಕಷ್ಟು ಕಷ್ಟಪಟ್ಟು ದೂರದಿಂದ ಮಳಿಗೆಗಳು ಹಾಕಿದಾರೆ.
ದೂರದಿಂದ ಬಂದಿದ್ದಾರೆ. ಅದಕ್ಕೆ ದಯಮಾಡಿ ತಾವೇನಪ್ಪ ಅಂದ್ರೆ ಹೋಯ್ತಾ ಸುಮ್ಮ ಒಂದು ಕೈದಾಗ ಏನಾದ್ರೂ ಖರೀದಿ ಮಾಡಿ ಹಿಡ್ಕೊಂಡು ಹೋರಿ. ಇನ್ನೊಂದೇ ವಿಷಯ ಹೇಳ್ತೀನಿ. ಆಗ್ಲೇ ನಮ್ಮ ನವಲಿಂಗ್ ಪಾಟೀಲ್ ಅವ್ರು ಬಂದು ನಿಂತರು. ಕೊನೆಯದಾಗ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇಶ ಅಭಿವೃದ್ಧಿ ಆಗ್ಬೇಕಾಯ್ತು ಅಂದ್ರೆ ಮೂಲತಃವಾಗಿ ಯಾವ ದೇಶದಲ್ಲಿ ಯಾವ ಜನ ವ್ಯಾಪಾರಕ್ಕೆ ಮಹತ್ವ ಕೊಡ್ತಾರ ಆ ದೇಶ ಮಾತ್ರ ಅಭಿವೃದ್ಧಿ ಆಯ್ತು. ಅದಕ್ಕೆ ಫಸ್ಟ್ ಯಾರು ಬೆಳಿಬೇಕು? ಇವತ್ತು ನಾನು ಹಾರ್ಕೂಡ್ದಾಗ ಇದಂದ್ರೆ ಹಾರ್ಕೂಡ್ದಾಗ ಒಬ್ಬ ವ್ಯಾಪಾರಸ್ಥ ಫಸ್ಟ್ ಬೆಳಿಬೇಕಂತಕ್ಕಂಥ ಪರಿಕಲ್ಪನೆ ನಮ್ಮ ಮನುಷ್ಯನಾಗಿರ್ಬೇಕು. ಅವಾಗೆ ನಮ್ಮೂರು ಉದ್ಧಾರ ಆಯ್ತು. ನಮ್ಮ ಮಂಟಾಳ ಗ್ರಾಮದವ್ ಇದ್ದಪ್ಪ ಅಂದ್ರೆ ನಮ್ಮ ಮಂಟಾಳ ಗ್ರಾಮದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಏನಪ್ಪಾ ಅಂದ್ರೆ ಬೆಳಿಬೇಕು. ನಾನು ನಮ್ಮ ಸದಾನಂದ ಪಾಟೀಲ್ ಅವರು ಹಾದಾರ ಇಲ್ಲಿ ನಮ್ಮ ಭಾಗದವ್ರಿ, ಅವ್ರು ನಮ್ಮ ಆತ್ಮೀಯ ಮಿತ್ರರು, ನಮ್ಮ ನಾಯಕರು ಕೂಡ. ಅವರಿಗೂ ಕೂಡ ನಾನು ಇದೇ ಕೇಳ್ಕೊತೀನಿ, ಮುಡುಬಿ ಗ್ರಾಮದಲ್ಲಿ ಏನಾದರೂ ಅಭಿವೃದ್ಧಿ ಆಗ್ಬೇಕಾಯ್ತಪ್ಪ ಅಂದ್ರೆ ಫಸ್ಟ್ ಮುಡುಬಿ ಗ್ರಾಮದ ಪ್ರತಿಯೊಬ್ಬ ವ್ಯಾಪಾರಸ್ಥ ಅಭಿವೃದ್ಧಿ ಹೊಂದಬೇಕು. ಅವಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಯ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀಗ ನಾನು ಇಲ್ಲಿವರೆಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ವಿಶೇಷವಾಗಿ ನನ್ನ ಮೇಲೆ ಯಾವಾಗಲೂ ಅವರ ಒಂದು ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೆ ಒಂದು ನಮನ ಸಲ್ಲಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.